ನಮಸ್ಕಾರ ಸ್ನೇಹಿತರೆ. ಇವತ್ತು ಮೊದಲನೇ ದಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ತಿಳ್ಕೊಳ್ಳೋಣ ಏನಾಯಿತು ಅಂತ. ಮೊದಲನೇದಾಗಿ ಇಂಡಿಯನ್ ಮಾರ್ಕೆಟ್ ಇವತ್ತೂ ಗ್ರೀನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಎರಡೂ ಫ್ರೆಶ್ ಆಲ್ ಟೈಮ್ ಕ್ಲೋಸಿಂಗ್ ಸಿಕ್ಕಿದೆ ಇವುಗಳಿಗೆ. ಬ್ಯಾಂಕಿಂಗು ಮತ್ತು ಮೆಟಲ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಫ್ ಎಮ್ ಸಿ ಜಿ ಸ್ಟಾಕ್ಸು ಸ್ವಲ್ಪ ವೀಕ್ ಇತ್ತು. ಯಾಕೆಂದರೆ ಫೆಬ್ರವರಿ 1 ಹೈಯರ್ ಟ್ಯಾಕ್ಸ್ ಬರ್ತಾ ಇದೆಯಲ್ಲ ಸಿಗರೇಟ್ಗೆ ಮತ್ತೊಂದಕ್ಕೆಲ್ಲ. ಹಾಗೆಯೇ ಫೆಬ್ರವರಿ 1 ಬಡ್ಜೆಟ್ಟು ಇದೆಯಲ್ಲ, ಆ ಕಾರಣದಿಂದ ಎಫ್ ಎಮ್ ಸಿ ಜಿ ಸ್ಟಾಕ್ಗಳಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ಸೆಂಟಿಮೆಂಟ್ ಪಾಸಿಟಿವ್ ಆಗೇ ಇತ್ತು ಹೊಸ ವರ್ಷದ ಶುರುದಿಂದರಲ್ಲಿ. ಹಾಗೆಯೇ ಬ್ಯಾಂಕ್ ನಿಫ್ಟಿ ಅಬೌವ್ 60,000 ಕ್ಲೋಸ್ ಆಗಿದೆ. ಇಂಡೆಕ್ಸ್ದು ಸ್ವಲ್ಪ ಸ್ನ್ಯಾಪ್ಶಾಟ್ ತಿಳ್ಕೊಳ್ಳೋಣ. ನಿಫ್ಟಿ 50 26,328 ಅಲ್ಲಿ ಕ್ಲೋಸ್ ಆಗಿದೆ. ರಫ್ಲಿ 0.7% ಜಾಸ್ತಿ ಆಗಿದೆ. ಒಳ್ಳೆ ರೆಕಾರ್ಡ್ ಕ್ಲೋಸಿಂಗ್ ಹೈ ಇದು. ಸೆನ್ಸೆಕ್ಸು 85,762 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. 0.67% ಹೈ ಗ್ರೀನಲ್ಲಿ ಕ್ಲೋಸ್ ಆಗಿದೆ ಇವತ್ತು. ಬ್ಯಾಂಕ್ ನಿಫ್ಟಿ ಫಿನಿಶ್ಡ್ 60,150 ಪಾಯಿಂಟ್ಸು, ಅದು 0.7% ರೈಸ್ ಆಗಿದೆ. ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡೋಣ. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ರ್ಯಾಲಿಯಲ್ಲಿತ್ತು. ಎಕ್ಸ್ಪೆಕ್ಟೇಷನ್ಸ್ ಯಾವುದ್ರ ಮೇಲಿತ್ತು ಅಂದರೆ ಸ್ಟ್ರಾಂಗ್ ಕ್ರೆಡಿಟ್ ಗ್ರೋತು ಮತ್ತು ಇಂಪ್ರೂವಿಂಗ್ ಅಸೆಟ್ ಕ್ವಾಲಿಟಿ ಇನ್ ಮೇಜರ್ ಬ್ಯಾಂಕ್ಸ್. ಈ ಕಾರಣದಿಂದ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಒಳ್ಳೆ ರ್ಯಾಲಿ ಇತ್ತು. ಮೆಟಲ್ಸ್ ಮತ್ತು PSU ಲಿಂಕ್ಡ್ ನೇಮ್ಸ್ ವರ್ ಅಮಾಂಗ್ ದಿ ಅದರ್ ಔಟ್ ಪರ್ಫಾರ್ಮರ್ಸ್. ಯಾಕೆ ಅಂದರೆ ರಿಸ್ಕ್ ಆನ್ ಸೆಂಟಿಮೆಂಟ್ ಆ್ಯಂಡ್ ಗ್ಲೋಬಲ್ ಕಮಾಡಿಟಿ ಸ್ಟ್ರೆಂತ್. ನಮಗೆ ಗೊತ್ತಿರ್ಬೋದು, ಸಿಲ್ವರು ಗೋಲ್ಡ್ದು ಎಲ್ಲ ಭಯಂಕರ ನ್ಯೂಸಲ್ಲಿದೆ. ನಿಮಗೆ ಬೇಕು ಅಂದರೆ ಹೇಳಿ, ಸಿಲ್ವರ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ನಾನು. FMCG ಸೆಕ್ಟರ್ ಪ್ರೆಷರಲ್ಲಿತ್ತು. ಹೆವಿ ವೆಯ್ಟ್ಸ್ ಇದೆಯಲ್ಲ, ITC ತುಂಬ ವೀಕ್ನೆಸ್ಸಲ್ಲಿತ್ತು. ಯಾಕೆಂದರೆ ಆವಾಗಲೇ ಹೇಳ್ದಂಗೆ ಟ್ಯಾಕ್ಸೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಸಿಗರೇಟ್ಸ್ ಮೇಲೆ. ಅದೆಲ್ಲ ಅವರ ಅರ್ನಿಂಗ್ಸ್ ಮೇಲೆ ಹೊಡೆತ ಬೀಳುತ್ತೆ. ಸ್ಟಾಕ್ಸ್ ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದರೆ ಇವತ್ತು ಕೋಲ್ ಇಂಡಿಯಾ ಮತ್ತು ಹಿಂಡಾಲ್ಕೋ 2% ರ್ಯಾಲಿ ಆಗಿದೆ. ಹೈ ವಾಲ್ಯೂಮು ಇತ್ತು ಈ ಸ್ಟಾಕ್ಸಲ್ಲಿ. ITC ಇವತ್ತು ಲೂಸರ್ 3% ಬಿದ್ದಿದೆ. ಹಾಗೆಯೇ ಸ್ವಲ್ಪ ಪ್ರಾಫಿಟ್ ಟೇಕಿಂಗ್ ಯಾವ್ಯಾವುದ್ರಲ್ಲಾಗಿದೆ ಅಂದರೆ ಬಜಾಜ್ ಆಟೋ ಮತ್ತು ಸ್ವಲ್ಪ ಕನ್ಸಂಪ್ಷನ್ ಸ್ಟಾಕ್ಸ್ಗಳಲ್ಲಾಗಿದೆ. 2024 ಶುರು ಬುಲ್ಲಿಶ್ ಆಗೇ ಇದೆ. ಒಳ್ಳೆ ಹೈಸ್ ಸಿಕ್ಕಿದೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ. ಹಾಗೆಯೇ ಅಕ್ರಾಸ್ ದಿ ಬೋರ್ಡ್ ಎಲ್ಲದೂ ಗ್ರೀನಲ್ಲೇ ಜಾಸ್ತಿ ಇತ್ತು. ಬ್ಯಾಂಕ್ಸ್ ಮತ್ತು ಮೆಟಲ್ಸ್ ಈ ದಿನಗಳು ಸ್ವಲ್ಪ ಒಳ್ಳೆ ರ್ಯಾಲಿ ಕೊಡುತ್ತೆ ಚೆನ್ನಾಗಿ ಈ ಬುಲ್ ಮಾರ್ಕೆಟಲ್ಲಿ. FMCG ರೊಟೇಷನ್ ನೋಡುತ್ತೆ. ಇಲ್ಲಿಂದ ಬೇರೆ ಕ್ಯಾಟಗರಿಗೆ ದುಡ್ಡೆಲ್ಲ ಮೂವ್ ಆಗ್ಬೋದು. ಹಾಗೆ ಪ್ರಾಫಿಟ್ ಬುಕ್ಕಿಂಗ್ ಆಗಿಬಿಡುತ್ತೆ. ಸೊ ನೋಡಿ, FMCG ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ದಲಾಲ್ ಸ್ಟ್ರೀಟ್ 2026ನೇ ಇಸ್ವಿಲಿ ಒಳ್ಳೆ ಸ್ಟ್ರಾಂಗ್ ನೋಟಲ್ಲೇ ನಿಫ್ಟಿ ಮತ್ತು ಸೆನ್ಸೆಕ್ಸ್ ರೆಕಾರ್ಡ್ ಹೈಯಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ಮತ್ತು ಮೆಟಲ್ಸ್ ಲೀಡಿಂಗಲ್ಲಿವೆ. FMCG ಸೆಲ್ಲಿಂಗ್ ಪ್ರೆಷರಲ್ಲಿದೆ. ಇದೇ ಇವತ್ತಿನ ಅಪ್ಡೇಟ್. ಇದೇ ರೀತಿ ಪ್ರತಿದಿನ ನಿಮಗೆ ಈ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.